ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಒಂದು ಹೆಣ್ಣು ಮನೆಯಲ್ಲಿ ಗೃಹಿಣಿಯಾಗಿ, ತಾಯಿಯಾಗಿ, ಹೆಂಡತಿಯಾಗಿ ಮತ್ತು ಸೊಸೆಯಾಗಿ ತನ್ನ ಪಾತ್ರನ ಹೇಗೆಲ್ಲ ನಿಭಾಯಿಸ್ತಾಳೆ ಅಂದರೆ, ಮೊದಲನೇದಾಗಿ ಅವಳ ಕೆಲಸ ಏನು ಅಂದರೆ, ಬೆಳಗ್ಗೆ ಸೂರ್ಯ ಹುಟ್ಟೋ ಮುಂಚೆನೇ ಎದ್ದೊಳ್ಬೇಕು, ಎದ್ದು ಮನೆ ಬಾಗಿಲು ತೆಗಿಬೇಕು. ಮತ್ತು ಈ ದಿನದಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು ತುಂಬ ಸುಗಮವಾಗಿ ಮತ್ತು ಸಕ್ಸಸ್ಫುಲಿ ಆಗಿ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ಕೇಳ್ಕೊಳ್ತಾ ಕೆಲಸನ ಶುರು ಮಾಡಬೇಕು. ಯಾಕಂದರೆ ಒಂದು ಮನೆಯಲ್ಲಿ ನಗು ತುಂಬಿರಬೇಕಾ ಅಳು ತುಂಬಿರಬೇಕಾ ಅನ್ನೋದು ಒಬ್ಬಳು ಗೃಹಿಣಿ ಮೇಲೇ ಡಿಪೆಂಡ್ ಆಗಿರುತ್ತೆ. ಏನು ಹೇಳ್ತೀರಾ? ನಿಜ ಅಲ್ವಾ? ಹೌದು. ನಾವು ಹೇಗೆ ಮನೆಯಲ್ಲಿ ನಡ್ಕೊಳ್ತೀವಿ, ಹೇಗೆ ಕೆಲಸಗಳನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲನೂ ಡಿಪೆಂಡ್ ಆಗೇ ಇರುತ್ತೆ. ಇನ್ನು ಒಂದು ಮಗು ಇದ್ರಂತೂ ಕೇಳಲೇಬೇಡಿ. ಆ ಮಗು ಎದ್ದೊಳಕ್ಕೆ ಮುಂಚೆನೇ ಎದ್ದು ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸಿ ಆಮೇಲೆ ನಾವು ಮಗುನ ಆರೈಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕೂಡ ಅದೇ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಕೆಲಸನ ಮಾಡಿ ಮುಗಿಸೋಣ ಅಂತ ಬಂದಿದ್ದ ತಕ್ಷಣವೇ ಫಸ್ಟು ಮಾಡೋ ಕೆಲಸನೇ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಳ್ಳೋದು, ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಆದ್ರೂ ಜಿರಳೆಗಳಾಗಿರ್ಬೋದು, ಇರುವೆಗಳಾಗಿರ್ಬೋದು ಮೇಲೆ ಓಡಾಡಿರ್ತವೆ. ಚಿಕ್ಕ ಮಗು ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳ್ಳೋದಕ್ಕೆ ನಾವಂತೂ ರೆಡಿ ಇರೋದಿಲ್ಲ. ಅದಕ್ಕೆ ಫಸ್ಟು ಬಂದಿದ್ದ ತಕ್ಷಣ ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾಪು ಬಾಟ್ಲನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸ್ಟೈಲೈಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಪಾಪುಗೆ ಅಂತ ನನಗೆ ಅಂತ ಬಿಸಿನೀರನ್ನ ಕಾಯಿಸಿ ರೆಡಿ ಮಾಡ್ಕೊಳ್ತೀನಿ. ಮತ್ತು ನೀವು ಇದು ಪೌಡರ್ನ ನೋಡೇ ಇರ್ತೀರ. ತುಂಬ ದಿನಗಳಿಂದ ಈ ಪೌಡ್ರನ್ನ ಕುಡಿತಾ ಬಂದಿದ್ದೀನಿ. ಹಾಗೆ ತೂಕನೂ ಕೂಡ ಸ್ವಲ್ಪನೇ ಕಮ್ಮಿ ಮಾಡ್ಕೊಳ್ತಾ ಬಂದಿದ್ದೀನಿ. ಸೊ ಅದನ್ನು ಸ್ವಲ್ಪ ಹಾಕಿ ನೆನೆ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ಪಾಪುಗೆ ಅಂತ ಕಾಯಿಸಿರೋ ನೀರನ್ನ ಹಾಗೆ ಫ್ಲಾಸ್ಕಿಗೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ. ದಿನ ಪೂರ್ತಿ ಈ ನೀರನ್ನ ಅವಳಿಗೆ ಉಪಯೋಗಿಸ್ತೀನಿ. ಇನ್ನೂ ತಣ್ಣೀರನ್ನ ಕೊಡ್ತಾ ಇಲ್ಲ. ಅದೆಲ್ಲ ಆದಮೇಲೆ ಮತ್ತು ಹಾಲೆಲ್ಲ ಕಾಯಕ್ಕಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಎದ್ದು ಬಂದವರು ಕಾಫಿ ಕೇಳ್ತಾರೆ. ಹಾಲಂತೂ ರೆಡಿ ಮಾಡಿ ಇಟ್ಬಿಟ್ರೆ ಕಾಫಿ 1 ನಿಮಿಷದಲ್ಲಿ ಮಾಡಿ ಕೊಟ್ಬಿಡ್ಬೋದು. ಅಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಮನೆ ಮುಂದೆ ಕಸದವ್ರು ಬರ್ತಾರೆ ಅಂತ ಹೇಳಿ ಮನೆ ಕಸನ ತೊಗೊಂಡೋಗಿ ಆಚೆ ಇಟ್ಟು ಬರ್ತಿದ್ದೀನಿ. ಕಸ ಇಟ್ಟು ಬರೋ ಅಷ್ಟರೊಳಗೆ ನನ್ನ ಪುಟಾಣಿ ಎದ್ದು ಕೂತಿದ್ಲು. ಅವರಪ್ಪ ಕೆಳಗಡೆ ತಂದು ಬಿಟ್ಟು ಹೋದರು. ಇನ್ನು ಅವಳು ಎದ್ದು ಬರ್ತಿದ್ದಂಗೆ ಮಾಡೋವಂಥ ಮೊದಲನೇ ಕೆಲಸ ಅಂದರೆ ನೀರು ಕುಡಿಯೋದು. ಯಾಕಂದರೆ ರಾತ್ರಿ ಮಲಗಿದಾಗ ಹಾಲು ಕುಡಿದಿರೋದು ಬಿಟ್ಟರೆ ಮಧ್ಯರಾತ್ರಿ ಎಲ್ಲ ಎದ್ದೊಳೋದಿಲ್ಲ, ಮಧ್ಯೆ ಹಾಲು ಕುಡಿಯೋದಿಲ್ಲ. ಹಾಗಾಗಿ ಎದ್ದಿದ ತಕ್ಷಣ ನೀಟಾಗಿ ಅವಳಿಗೆ ಮುಖ ತೊಳೆಸ್ಬಿಟ್ಟು ಹಲ್ಲೆಲ್ಲ ಉಜ್ಜಿಬಿಟ್ಟು ಹಾಗೆ ಬೆರಳಲ್ಲಿ ನೀರು ಕೊಟ್ಬಿಡ್ತೀನಿ. ಆರಾಮಾಗಿ ನೀರು ಕುಡಿತಾಳೆ. ತುಂಬ ದಾವಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿದು ಆಟ ಆಡೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅವಳಿಗೆ ಬೆಳಗಿನ ತಿಂಡಿನ ರೆಡಿ ಮಾಡಿ ತಿನ್ನಿಸ್ಬಿಡ್ತೀನಿ. ಇಷ್ಟೆಲ್ಲ ಮಾಡೋ ಮಧ್ಯೆ ತಿಂಡಿಗೂ ಕೂಡ ಸ್ವಲ್ಪನೇ ರೆಡಿ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಇವರಪ್ಪ ಎಲ್ಲ ಅವ್ರ ಕೆಲಸನ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬರ್ತಾರೆ. ಇವಳನ್ನ ನೋಡ್ಕೊಳ್ತಿರ್ತಾರೆ. ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡಿಕೊಂಡು ತಿಂಡಿ ಮಾಡಿ ಅವ್ರಿಗೂ ಕೂಡ ಕೊಟ್ಟು ನಾನು ತಿನ್ಕೊಳ್ತೀನಿ. ಇನ್ನು ಪಾಪುಗೆ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಟೇಸ್ಟಿಯಾಗಿರೋ ಅಂಥ ಒಂದು ಲಡ್ಡುನ ರೆಡಿ ಮಾಡಿದ್ದೆ. ಅದನ್ನು ಕೂಡ ತಿನ್ನಿಸ್ತಾ ಇದ್ದೀನಿ, ಸ್ವಲ್ಪ ಶಕ್ತಿ ಬರಲಿ ಅಂತ ಹೇಳಿ. ಇನ್ನು ಎಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಮಲ್ಗೋ ಟೈಮ್ ಇವಳ್ದು. ಇಷ್ಟಿತ್ತು ಇವತ್ತಿನ ರೊಟೀನ್. ಓಕೆ, ಬಾಯ್.